Hello dear students, welcome back to second PC Business Studies Easy Class series, especially private students ಗಳಿಗೆ and last minute learners ಗಳಿಗೆ ಈ series ತುಂಬಾ helpful ಆಗಬಹುದು ಅಂತ ನನಗೆ ಅನ್ಸುತ್ತೆ because the duration of the video is also not very long. ತುಂಬಾ explanation ಅನ್ನ ನಾನು ಕೊಡ್ತಾ ಹೋಗಲ್ಲ, ನಿಮಗೆ exam ಗೆ ಬರೀಲಿಕ್ಕೆ ಎಷ್ಟು explanation ಬೇಕಾಗುತ್ತೆ ಅಷ್ಟೇ ಟು ದ ಪಾಯಿಂಟ್ ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತಾ ಹೋಗ್ತಿದ್ದೇನೆ. ಸೊ ಆಲ್ರೆಡಿ ಯು ಆಲ್ ನೋ ದಟ್ ಎರಡು ಚಾಪ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಥರ್ಡ್ ಚಾಪ್ಟರ್ ಅನ್ನ ನಾವು ಸ್ಟಾರ್ಟ್ ಮಾಡಿದ್ದೇವೆ, ದಟ್ ಇಸ್ ಚಾಪ್ಟರ್ ನಂಬರ್ 3 ಬಿಸಿನೆಸ್ ಎನ್ವೈರನ್ಮೆಂಟ್. ಸೊ ಫ್ರಮ್ ದಿಸ್ ಆಲ್ಸೋ 2 ಕ್ವೆಶನ್ಸ್ ಆರ್ ಆಲ್ರೆಡಿ ಕಂಪ್ಲೀಟೆಡ್. ಸೊ 4 ಮಾರ್ಕ್ಸ್ ನ 2 ಕ್ವೆಶನ್ಸ್ ಅನ್ನ ಆಲ್ರೆಡಿ ಲಾಸ್ಟ್ ವಿಡಿಯೋಸ್ ನಲ್ಲಿ ನೋಡಿದ್ದೇವೆ. ಸೊ ಕ್ವಿಕ್ಲಿ ವಿ ಶಲ್ ರಿವೈಸ್ ವಾಟ್ ಎವರ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ವಾಟ್ ವಾಸ್ ದ ಕ್ವೆಶನ್? ದ ಕ್ವೆಶನ್ ವಾಸ್ how important is the business environment for the manager alva. So significance of business environment, 4 points anna ನಾವು ಕಲಿತಿದ್ದೇವೆ. What are those? First one, it enables the firm to identify the opportunities and getting the first mover advantage. Correct. Second one, it helps the firm to identify the threats and early warning signals. Perfect. It helps in tapping useful resources. And fourth one, it helps in coping with rapid changes. Very good. Now, we shall begin with today's video. So this is also a 4-mark question. Explain any 4 challenges that were to be faced by business and industry due to changes in government policy. So basically, LPG ಅನ್ನೋದು 1991 ನಲ್ಲಿ ಇಂಟ್ರೊಡ್ಯೂಸ್ ಆದಾಗ, that is not the liquefied petroleum gas, it is liberalization, privatization and globalization. Exactly. So ಈ LPG ಅನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ತುಂಬಾ ಚೇಂಜಸ್ ಗಳು ಉಂಟಾಯಿತು, ತುಂಬಾ ಚಾಲೆಂಜಸ್ ಗಳು ಬಿಸ್ನೆಸ್ ಗೆ ಉಂಟಾಯಿತು. ದ ಬಿಸ್ನೆಸಸ್ ಹ್ಯಾಡ್ ಟು ಫೇಸ್ ಅ ಲಾಟ್ ಆಫ್ ಚಾಲೆಂಜಸ್. ಸೊ ಯಾವುದೆಲ್ಲ ಈ ಚಾಲೆಂಜಸ್ ಗಳು ಅದನ್ನ ನಾವು ಬರೀಬೇಕು. ಓಕೆ, ಸೊ ದೇರ್ ಆರ್ 4 ಪಾಯಿಂಟ್ಸ್, ವೆರಿ ಸಿಂಪಲ್ ಪಾಯಿಂಟ್ಸ್ ಹಿಯರ್. ಸೊ ಫಸ್ಟ್ ಒನ್, ಇನ್ಕ್ರೀಸಿಂಗ್ ಕಾಂಪಿಟೇಷನ್. ಸೊ ಮೊದಲಿಗೆ ಬಿಕಾಸ್ ಆಫ್ ದಿಸ್ LPG ಅಂಡ್ ದ ಗವರ್ಮೆಂಟ್ ಪಾಲಿಸಿ ಚೇಂಜಸ್, ಕಾಂಪಿಟೇಷನ್ ಇನ್ಕ್ರೀಸ್ಡ್. ನೋಡಿ, ಮೊದಲೆಲ್ಲ ಈ ಟೆಲಿಕಮ್ಯುನಿಕೇಶನ್, ಬ್ಯಾಂಕಿಂಗ್ ಸೆಕ್ಟರ್, ಇನ್ಶೂರೆನ್ಸ್, ಆಲ್ ದೀಸ್ ವೇರ್ ಓನ್ಲಿ ಕನ್ಫೈನ್ಡ್ ಟು ದ ಗವರ್ಮೆಂಟ್ ಅಂಡರ್ಲಿ ಮಾತ್ರ ಇದ್ದಂತಹ ಬಿಸ್ನೆಸ್ ಗಳಿವೆಲ್ಲ. ಬಟ್ ಈಗ ದರ್ ಇಸ್ ಕಾಂಪಿಟೇಷನ್ ಅಲ್ವಾ, ದೇರ್ ಆರ್ ನ್ಯೂಮರಸ್ ಪ್ರೈವೇಟ್ ಕಂಪನೀಸ್ ಆಫರಿಂಗ್ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಪ್ರಾಡಕ್ಟ್ಸ್. ಸೊ ಕಾಂಪಿಟೇಷನ್ ಹೆಚ್ಚಾಗ್ತಾ ಬಂತು ಬಿಕಾಸ್ ಆಫ್ ದ LPG ಇಂಟ್ರೊಡಕ್ಷನ್. ಸೊ ದಟ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್ ಇನ್ ದ ಫಸ್ಟ್ ಪಾಯಿಂಟ್. ಕ್ಲಿಯರ್? ಸೆಕೆಂಡ್ ಒನ್, more demanding consumers. The second challenge that the business are facing due to government policy changes are that consumers are becoming more demanding. ಯಾಕೆಂದ್ರೆ consumers are aware that there are many products in the market. ಮಾರ್ಕೆಟ್ ಅಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದೆ. ಒಂದು ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ತಗೊಂಡ್ರು, ಒಂದು ಪೆನ್ ಪ್ರಾಡಕ್ಟ್ ಆಗಿ ತಗೊಂಡ್ರು ಕೂಡ there are different companies, hundreds and thousands of companies manufacturing the same product ಅಲ್ವಾ. ಸೊ ಕನ್ಸ್ಯೂಮರ್ಸ್ ಗೆ ಗೊತ್ತಿದೆ there are wider choices, wider variety of products. ಸೊ ಹಾಗಾಗಿ ಅವರು ಜಾಸ್ತಿ ಡಿಮಾಂಡ್ ಮಾಡ್ತಾ ಇದ್ದಾರೆ, ಹೆಚ್ಚು ಕ್ವಾಲಿಟಿ ಡಿಮಾಂಡ್ ಮಾಡ್ತಾ ಇದ್ದಾರೆ. ಕಾಸ್ಟ್ ಕೂಡ, ಪ್ರೈಸ್ ಕೂಡ ಅವರಿಗೆ ಕಡಿಮೆ ಬೆಲೆಯಲ್ಲಿ ಬೇಕು, ಬಟ್ ಕ್ವಾಲಿಟಿ ಚೆನ್ನಾಗಿರೋದು ಬೇಕು. ಸೊ ಕನ್ಸ್ಯೂಮರ್ಸ್ ಆರ್ ಡಿಮಾಂಡಿಂಗ್ ಮೋರ್. ದಟ್ ಇಸ್ another challenge faced by the business. Now, third one, rapidly changing technological environment. Now, because the technology is changing, technology ಕೂಡ ಹೊಸ ಟೆಕ್ನಾಲಜಿಗಳು ಬರ್ತಾ ಇರುತ್ತೆ ಪ್ರತಿ ವರ್ಷ. there is some new invention happening in the world, in the country ಅಲ್ವಾ. and competition ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಇದೆ. so especially this is creating a lot of challenge for smaller firms. ಸಣ್ಣ ಫರ್ಮ್ಸ್, ಸಣ್ಣ ಬಿಸ್ನೆಸ್ ಅಥವಾ ಇಂಡಸ್ಟ್ರಿಗಳಿಗೆ ತುಂಬಾ ಚಾಲೆಂಜ್ ಅನ್ನ ಉಂಟು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ they are not able to afford to bring so much ಟೆಕ್ನಾಲಜಿ. ಎಲ್ಲಾ ಸಣ್ಣ ಫ್ಯಾಕ್ಟರಿಗಳಲ್ಲಿ, ಸಣ್ಣ ಇಂಡಸ್ಟ್ರಿಗಳಲ್ಲಿ CCTV ಕ್ಯಾಮ್ರಾಸ್ ಗಳನ್ನ ಹಾಕಿಕೊಳ್ಳುವಂತದ್ದು ಅಥವಾ ಹೊಸ ಟೆಕ್ನಾಲಜೀಸ್ ಗಳನ್ನ ಇಂಪ್ಲಿಮೆಂಟ್ ಮಾಡುವಂತದ್ದು ಸಾಧ್ಯ ಆಗೋದಿಲ್ಲ ಬಿಕಾಸ್ ಇಟ್ ಈಸ್ ವೆರಿ ಕಾಸ್ಟ್ಲಿ. ಸೊ ಡೆಫಿನೆಟ್ಲಿ ಸ್ಮಾಲರ್ ಫರ್ಮ್ಸ್ ಆರ್ ಫೇಸಿಂಗ್ ಅ ಲಾಟ್ ಆಫ್ ಚಾಲೆಂಜ್ ಡ್ಯೂ ಟು ದ ರಾಪಿಡ್ಲಿ ಚೇಂಜಿಂಗ್ ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಅಂತ ಹೇಳ್ಬೋದು. ಓಕೆನಾ? ದೆನ್ ಲಾಸ್ಟ್ ಒನ್, ಮಾರ್ಕೆಟ್ ಓರಿಯೆಂಟೇಷನ್. ನಾವು ಮಾರ್ಕೆಟ್ ಓರಿಯೆಂಟೇಷನ್ ಹಿಯರ್, ಬಿಫೋರ್ ವಾಟ್ ಯೂಸ್ ಟು ಹ್ಯಾಪನ್, firms used to manufacture a product first and then they used to sell whatever they have made. ಅಂದ್ರೆ ಒಂದು ಬಿಸ್ನೆಸ್ ಏನಾದ್ರೂ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದನೆ ಮಾಡ್ತಾ ಇತ್ತು, ಮತ್ತೆ ಆ ಉತ್ಪಾದನೆ ಮಾಡಿದ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡ್ತಾ ಇತ್ತು. ಬಟ್ ಈಗ ಏನಾಗಿದೆ, ನಾವು ದರ್ ಇಸ್ ಮಾರ್ಕೆಟ್ ಓರಿಯೆಂಟೇಷನ್. ನಾವು ಕನ್ಸ್ಯೂಮರ್ ಇಸ್ ದ ಕಿಂಗ್ ಪೇನ್ ಅಲ್ವಾ. ಸೊ ಕನ್ಸ್ಯೂಮರ್ಸ್ ಗೆ ಏನು ಬೇಕು ಅದನ್ನ ಐಡೆಂಟಿಫೈ ಮಾಡಿ, ಅವರ ನೀಡ್ಸ್ ಅನ್ನ ರೆಕಗ್ನೈಸ್ ಮಾಡಿಕೊಂಡು then the company has to manufacture the product according to the needs of the consumer. So there is a shift to market orientation now. So this is also one of the challenge faced by the business due to changes in government policies. Okay, so these are the 4 points. Very simple explanation, own words ಅಲ್ಲಿ explanation ಅನ್ನು ಕೊಡಬಹುದು. ಬಟ್ ಪಾಯಿಂಟ್ಸ್ ಗಳನ್ನ ನೀವು ಚೇಂಜ್ ಮಾಡಕ್ ಹೋಗಬೇಡಿ. ಸೈಡ್ ಪಾಯಿಂಟ್ಸ್ ಗಳನ್ನ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗೆ ಕೊಟ್ಟಿದ್ದಾರೆ ಹಾಗೆ ಬರೀರಿ. ಓಕೆ, I am so all these points what you see on the board in all my videos are ditto copy paste of the NCERT textbook. ಎಲ್ಲೂ ಕೂಡ ನಾನು ಏನು ಚೇಂಜಸ್ ಅನ್ನ ಮಾಡಲಿಲ್ಲ ಬಿಕಾಸ್ NCERT ಸಿಲೆಬಸ್ ಆಗಿರೋದ್ರಿಂದ ಯು ಆರ್ ನಾಟ್ ಸಪೋಸ್ ಟು ರೈಟ್ ಯುವರ್ ಓನ್ ಸೈಡ್ ಪಾಯಿಂಟ್ಸ್. ಸೈಡ್ ಪಾಯಿಂಟ್ಸ್ ಅನ್ನ ಎಕ್ಸಾಕ್ಟ್ ಆಗಿ ಬರೀರಿ, ಎಕ್ಸ್ಪ್ಲನೇಷನ್ ಬೇಕಿದ್ರೆ ನೀವು ನಿಮ್ಮ ವರ್ಡ್ಸ್ ನಲ್ಲಿ ಬರೀಬಹುದು. ಓಕೆನಾ? ಸೊ ಒನ್ಸ್ ವಿಲ್ ರಿವೈಸ್ all the 4 points. So what is the question? Question is, explain any 4 challenges that were to be faced by business and industry due to changes in government policy.
So first one is increasing competition. Second one, more demanding consumers. Third, rapidly changing technological environment. And fourth one is market orientation. Okay, are we clear with all of these 4 points? Yes. Now again, as I say in all the videos, anybody who needs ready-made PDF notes, handwritten PDF notes for business studies, you can collect the PDF by WhatsApping to this number. It is shown on the screen. Please WhatsApp to this number. Make a payment of ₹99 only via PhonePe or GPay, and send the screenshot to the WhatsApp number and you will get the PDF. Okay, 4 marks, 8 marks, 2 marks, 1 marks, practical oriented questions, match the following ಎಲ್ಲವೂ ಕೂಡ ಇದರಲ್ಲಿ ಕವರ್ ಆಗಿರುತ್ತೆ. You need not make any extra efforts. So everything will be covered in that PDF. Only if you need it, if you haven't prepared your notes yet, ಇಲ್ಲಿವರೆಗೂ notes prepare ಮಾಡಿಲ್ಲ ಮ್ಯಾಮ್, ಏನು ಸ್ಟಾರ್ಟ್ ಮಾಡಬೇಕು, ready-made business studies notes ಬೇಕು ಅಂತ ಹೇಳಿದ್ರೆ you can collect the PDF at a price of ₹99. Okay, so that is all for today's video. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೇವೆ ಇದನ್ನ ಮೆಮರೈಸ್ ಮಾಡಿ, ಪಾಯಿಂಟ್ಸ್ ಗಳನ್ನ ಮೆಮರೈಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. Thanks so much for watching. If you're finding this series useful, please give this video a like and friends jothe kuda share ಮಾಡಿ. Comment down below how are you finding the classes. Thank you very much again. See you in the next video. Till then, take care. Bye. Namaste.